ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ವಾತ, ಪಿತ್ತ, ಕಫ ಈ ಮೂರು ದಿಂದ ನಮಗೆ ಕಾಯಿಲೆಗಳು ಬರ್ತವೆ. ವಾತದಿಂದ ಬರುವುದು ಅಂದರೆ ಕೈ ಕಾಲು ಊದ್ಕೊಳ್ಳೋದು, ಈ ಕೀಲು ನೋವು ಬರೋದು, ಇಂಥದ್ದು ವಾತ. ಪಿತ್ತ ಅಂದರೆ ಅತಿ ಹೆಚ್ಚು ಕಫ ಜಾಸ್ತಿಯಾಗಿ, ಹೀಟಾಗಿ, ಕೋಪ ಜಾಸ್ತಿಯಾಗಿ, BP ಇತ್ಯಾದಿಗಳಿಂದ. ಕಫ ಅಂದರೆ ನಾವು ಸೇವನೆ ಮಾಡುವಂತಹ ಆಹಾರಗಳಿಂದ, ಅನೇಕ ರೀತಿಯ ಆಹಾರಗಳಿಂದ ಈ ಕಫ ಫಾರ್ಮೇಷನ್ ಆಗ್ತದೆ. ಈ ವಾತ, ಪಿತ್ತ, ಕಫದಲ್ಲಿ ಕಫವನ್ನು ನಿವಾರಣೆ ಮಾಡುವ ಶಕ್ತಿ ಈ ಕರಿಮೆಣಸು, ಪೆಪ್ಪರ್ ಸೀಡ್ಸ್. ಈ ಕರಿಮೆಣಸಿನಿಂದ ನಾವು ಆ ಒಂದು ಕಫ ವಾತವನ್ನು ನಾವು ಕಡಿಮೆ ಮಾಡ್ಕೋಬೋದು. ಪ್ರತಿಯೊಂದು ಇದು ಸ್ಪೈಸಸ್ ಅಂತಾರೆ, ಆದರೆ ಇದು ಎಲ್ಲಿ ಪ್ರತಿಯೊಂದು ಮನೆಗೆ ಇದ್ದೇ ಇರ್ತದೆ ಆಲ್ಮೋಸ್ಟ್ ಆಲ್. ಇದನ್ನು ನಾನಾ ರೀತಿ ಯಾವ ಥರ ಕಫ ನಿವಾರಣೆ ಮಾಡ್ಕೋಬೋದು. ಒಂದು 4-5 ಕರಿಮೆಣಸು, ಒಂದು ವೀಳ್ಯದೆಲೆ, ಬೆಲ್ಲ. ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು, ಕಾರಣ ಎರಡು ಖಾರ ಇರೋದರಿಂದ ಅದನ್ನು ಸ್ವಲ್ಪ ಬೆಲ್ಲ ಜಾಸ್ತಿ ಇರಬೇಕು. ಇದನ್ನು ಹಾಕಿ ಸೇವನೆ ಮಾಡಿದ್ರೆ ಕಫ ಕರಗುತ್ತೆ. ಇದೇ ಒಂದು ಪೊಂಗಲನ್ನು ಮಾಡ್ತಾರೆ. ಪೊಂಗಲನ್ನು ಮಾಡಿದಾಗ ಅತಿ ಹೆಚ್ಚು ಕರಿಮೆಣಸು ಹಾಕ್ತಾರೆ, ಕಾರಣ ದೇಹದಲ್ಲಿರುವಂತಹ ಕಫವನ್ನು ಯಾವುದೇ ಭಾಗದಲ್ಲಿರಲಿ ಅದನ್ನು ಕರಗಿಸುವ ಶಕ್ತಿ ಈ ಒಂದು ಕರಿಮೆಣಸಿಗಿದೆ. ಜ್ವರಗಳು ನಿವಾರಣೆ ಮಾಡ್ತದೆ. ಇದು ಮಲ್ಟಿಪಲ್ ಎಲ್ಲಕ್ಕೂ ಹೆಣ್ಣು ಮಕ್ಕಳಿಗೆ ಬಹಿಷ್ಠತೆ ಪೀರಿಯಡಲ್ಲಿ ಹೊಟ್ಟೆ ನೋವು ಬಂದಾಗ ಇದು ಔಷಧಿಯಾಗಿ ಬಳಸ್ಬೋದು. ಪ್ರತಿಯೊಂದಕ್ಕೂ ಈ ಕರಿಮೆಣಸು ಎಂಬುದನ್ನು ಇಂಗ್ರೀಡಿಯೆಂಟ್ ಕೊಡ್ತೀವಿ. ಕಾರಣ ಈ ಕರಿಮೆಣಸು ಸೇವನೆ ಮಾಡೋದ್ರಿಂದ ಇಮಿಡಿಯೇಟ್ಲಿ ಏನೇ ಆಗಲಿ ರಕ್ತದಲ್ಲಿ ಹೋಗಲಿಕ್ಕೆ ಒಂದು ಏಜೆಂಟಾಗಿ ವರ್ಕ್ ಮಾಡ್ತದೆ. ಸ್ನೇಹಿತರೆ, ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಮುಟ್ಟಲಿ. ಇವತ್ತೊಬ್ಬರು ಅವ್ರ ಮನೆಗೆ ಅವರು. ನಮಸ್ಕಾರ ಸ್ನೇಹಿತರೆ.